ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ಮತ್ತು ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದು ನಾವು ಊರಿಗೆ ಹೋಗಿದ್ದಂಥ ಲಾಗು. ಇದು ಬಂದು ರ್ಯಾಂಡಮ್ ಲಾಗ್ ಆಗಿರುತ್ತೆ. ಇದು ನಾನು 2 ದಿನ 3 ದಿನದ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಊರಲ್ಲಿ ಒಂದು ಫಂಕ್ಷನ್ ಇತ್ತು, ಫಂಕ್ಷನಿಗೆ ಅಂತ ಹೋಗ್ತಾ ಇದ್ವಿ. ಇದು ಬಂದು ನಮ್ಮೂರ ಅಕ್ಕಪಕ್ಕ ಎಲ್ಲ ಇವಾಗ ಮಳೆ ಅಲ್ವಾ, ಇವಾಗೆಲ್ಲ ಮುಂಗಾರು ಸ್ಟಾರ್ಟ್ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಬೆಳೆ ಎಲ್ಲನೂ ಬಿತ್ತನೆ ಮಾಡಿದ್ದಾರೆ. ಇದೆಲ್ಲ ಬಂದು ಶುಂಠಿ, ಇನ್ನು ಕೆಲವರು ಬಿತ್ತನೆ ಮಾಡ್ತಾ ಇದ್ದಾರೆ. ನೇಚರ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ವೆದರ್ ಮಾತ್ರ ತುಂಬಾ ಕೋಲ್ಡ್ ಆಗಿತ್ತು. ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಊರ ಕಡೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ವೆದರ್ ಮಾತ್ರ. ಮತ್ತು ಗಿಡಗಳು ಅಷ್ಟೇ, ಹಸಿರು ಅಂತೂ ಎಲ್ಲ ಕಡೆನೇ ಹಸಿರು ಇರುತ್ತೆ. ಈಗ ಬೇಸಿಗೆನಲ್ಲಂತೂ ಎಲ್ಲ ಬಿಸಿಲಿಗೆ ಒಣಗಿ ಹೋಗಿರುತ್ತೆ. ಇವಾಗೆಲ್ಲ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಫುಲ್ ವೆದರ್ ನೋಡ್ಬೋದು, ತುಂಬಾ ಕೋಲ್ಡ್ ಆಗಿದೆ, ಹಾಗೆ ಕೂಲಾಗೂ ಕೂಡ ಇದೆ. ಹಾಗೆ ಗಿಡ ಮರಗಳಂತೂ ಹಚ್ಚ ಹಸಿರಿನಿಂದಲೇ ಕೂಡಿದೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು ವೆದರು. ಇಲ್ಲಿ ಊರಲ್ಲಿ ಫಂಕ್ಷನ್ ಎಲ್ಲನೂ ಮುಗಿಸ್ಕೊಂಡು ಬಂದ್ವಿ. ನಾನು ಫಂಕ್ಷನ್ದು ಯಾವುದೇ ರೀತಿ ವಿಡಿಯೋ ಮಾಡಲಿಲ್ಲ, ಏಕೆಂದರೆ ಎಲ್ಲರಿಗೂ ಕೂಡ ಅದು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲಿ ವಿಡಿಯೋನ ಮಾಡೋದಕ್ಕೂ ಕೂಡ ಆಗಲಿಲ್ಲ, ಮಾಡೋದಕ್ಕೆ ಹೋಗೂ ಇಲ್ಲ. ಎಲ್ಲರೂ ಇಷ್ಟಪಡಲ್ಲ, ಎಲ್ಲರೂ ಸೋಷಿಯಲ್ ಮೀಡಿಯಾದಕ್ಕೆ ಬರೋದಕ್ಕೆ ಅಂತ ಎಲ್ಲರೂ ಕೂಡ ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾನು ಸುಮ್ಮನೆ ಏನಕ್ಕೆ ಬೇಕು ಅಂತ ನಾನು ಯಾವುದೇ ರೀತಿ ವೀಡಿಯೋಸ್ನಲ್ಲಿ ಊರಿನಲ್ಲಿ ಮಾಡ್ಕೊಂಡಿಲ್ಲ. ಮತ್ತು ಊರಿಂದ ಬಂದ್ವಿ ಬೆಂಗಳೂರಿಗೆ. ಹಾಗೆ ಬರುವಾಗ ನಮ್ಮಮ್ಮ ಊರಲ್ಲಿ ಚಿಕನ್ ಸಾಂಬಾರು ಮಾಡಿದರು. ಸಾಂಬಾರನ್ನ ಸ್ವಲ್ಪ ಕೊಟ್ಟಿತ್ತು, ಏಕೆಂದರೆ ಬಂದ ತಕ್ಷಣ ಮಾಡೋದಕ್ಕೂ ನಮಗೂ ಬೇಜಾರಾಗ್ತಿರುತ್ತಲ್ವ. ಊರಿಂದ ಬಂದರೆ ಏನು ಕೆಲಸ ಮಾಡೋದಕ್ಕೂ ಅಷ್ಟು ಮೂಡಿರೋದಿಲ್ಲ. ಅದಕ್ಕೋಸ್ಕರನೇ ನಮ್ಮಮ್ಮ ಏನು ಮಾಡಿತ್ತು, ಚಿಕನ್ ಸಾಂಬಾರು ಮಾಡಿತ್ತು ಊರಲ್ಲಿ. ಹಾಗಾಗಿ ಚಿಕನ್ ಸಾಂಬಾರನ್ನ ಬರುವಾಗ ತೊಗೊಂಬಂದಿದ್ದೆ. ಮತ್ತು ಅದಕ್ಕೆ ಒಂದು ಸ್ವಲ್ಪ ದೋಸೆನ ಮಾಡ್ಕೊಳ್ಳೋಣ ಅಂತವ ಇಲ್ಲಿ ಹಸಿಟ್ಟೆಲ್ಲ ಖಾಲಿ ಆಗಿಬಿಟ್ಟಿತ್ತು. ದೋಸೆ ಹಸಿಟ್ಟು ಖಾಲಿಯಾಗಿತ್ತು, ಹಾಗೆ ಗೋಧಿ ಹಸಿಟ್ಟು ಖಾಲಿಯಾಗಿತ್ತು, ಮತ್ತು ರಾಗಿ ಸಿಟ್ಟೆ ಎಲ್ಲ 3 ಕೂಡ ಖಾಲಿಯಾಗಿ ಸ್ವಲ್ಪನೇ ಇತ್ತು. ಅದಕ್ಕೆ ನಾನೇನು ಮಾಡಿದೆ, 3 ಮಿಕ್ಸ್ ಮಾಡಿ ದೋಸೆ ಮಾಡೋಣ ಅಂತ ದೋಸೆ ಮಾಡ್ತಾಯಿದ್ದೀನಿ. ಬೆಂಗಳೂರಲ್ಲೂ ಅಷ್ಟೇ ವೆದರ್ ತುಂಬಾ ಕೋಲ್ಡಾಗಿತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ದೋಸೆ ಚೆನ್ನಾಗಿರುತ್ತೆ ಅಂತ ಚಿಕನ್ ಸಾಂಬಾರಿಗೆ ದೋಸೆ ಚೆನ್ನಾಗಿರುತ್ತೆ ಮತ್ತು ಮುದ್ದೆನೂ ಚೆನ್ನಾಗಿರುತ್ತೆ. ಆದರೆ ಮುದ್ದೆ ಮಾಡೋವಷ್ಟು ಇಟ್ಟಿರಲಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ದೋಸೆನೇ ಮಾಡಿದೆ. ಇದು ಬಂದು ನೆಕ್ಸ್ಟ್ ಡೇ ದಿನ ಲಾಗ್ನ ಸ್ಟಾರ್ಟ್ ಮಾಡಿದೆ. ಇದು ನೆಕ್ಸ್ಟ್ ಡೇ ಮಾಡಬಾರ್ದು ಅಂತ ಇದ್ದೆ. ನನ್ನ ಮಗ ಟ್ರೈಪಾಡ್ ತಗೊಬಂದು ವೀಡಿಯೋ ಮಾಡು ಅಂತ ಇದು ಮಾಡ್ತಿದ್ದ. ಅದಕ್ಕೋಸ್ಕರ ಅವನಿಗೋಸ್ಕರ ಇರಲಿ ಅಂತ ಸುಮ್ಮನೆ ಮಾಡಿದೆ. ನನಗೆ ಈಟು ಸ್ವಲ್ಪ ಜಾಸ್ತಿ ಹಾಕಿ ಬಾಯಿಲಿ ಬಕ್ಕೆ ಹೇಳುತ್ತಲ್ಲ, ಅದು ಎದ್ದುಬಿಟ್ಟಿದೆ. ಮಾತಾಡೋದಕ್ಕೂ ಕೂಡ ಆಗ್ತಾಯಿಲ್ಲ, ಅಷ್ಟು ನೋವ್ತಾ ಇದೆ, ನಾಲ್ಗೆನಲ್ಲಿ ಆಗಿದೆ, ಅಷ್ಟು ನೋವ್ತಾ ಇದೆ, ಮಾತಾಡೋದಕ್ಕೂ ಆಗ್ತಾಯಿಲ್ಲ. ಅದಕ್ಕೋಸ್ಕರ 1-2 ದಿನ ಲಾಗ್ನ ನಾನು ಮಾಡಿರಲಿಲ್ಲ. ಅದಕ್ಕೆ ಅಪ್ಲೋಡು ಕೂಡ ಮಾಡಿಲ್ಲ, ಏಕೆಂದರೆ ವಾಯ್ಸ್ ಓವರ್ ಕೊಟ್ಟಿಲ್ಲ ಅಂದರೆ ಮಾಡೋದಕ್ಕಾಗಲ್ಲ ಅಂತ. ಹಾಗೂ ಕೂಡ ಒಂದು ವಾಯ್ಸ್ ಕೊಡದಲ್ಲೇ ಬರೀ ಮ್ಯೂಸಿಕಲ್ಲೇ ಅಪ್ಲೋಡ್ ಮಾಡಿದ್ದೆ. ಇವಾಗ ಮಾರನೇ ದಿನ ಬಂದು ಚಿತ್ರಾನ್ನ ಮಾಡೋಣ ಅಂತ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದು ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ. ವೆದರ್ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಖಾರವಾಗಿರಲಿ, ಸ್ವಲ್ಪ ಹುಳಿಯಾಗಿ ಇರಲಿ ಅಂತ ಹುಣಸೆ ಹಣ್ಣನ್ನು ಬಿಟ್ಟು ನಾನು ಇಲ್ಲಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಚಿತ್ರಾನ್ನಕ್ಕೆ ಎಲ್ಲನೂ ಹಾಕಿದ್ದೀನಿ. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಹಾಗೆ ಇದಕ್ಕೆ ಬಂದು ಹುಣಸೆ ಹಣ್ಣನ್ನು ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಹುಣಸೆ ಹಣ್ಣನ್ನ ಬಿಟ್ಟು ನಾನಿಲ್ಲಿ ಚಿತ್ರಾನ್ನ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅದು ಚಳಿಗಂತೂ ಈ ಥರ ಚಿತ್ರಾನ್ನ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಹಸಿರು ಮೆಣಸಿನ್ಕಾಯಿ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರೋದು, ಆದರೆ ಹಸಿರು ಮೆಣಸಿನ್ಕಾಯಿ ಇರಲಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಒಣಗಿರೋ ಥರ ಅದನ್ನೇ ಕೆಂಪು ಮೆಣಸಿನ್ಕಾಯಿನ ಹಾಕಿದ್ದೀನಿ. ಊರಿಗೆ ಹೋಗ್ತಿದ್ವಲ್ಲ, ಅದಕ್ಕೋಸ್ಕರ ನಾನೇನು ಮಾಡಿದೆ, ಎಲ್ಲನೂ ಕೂಡ ಖಾಲಿ ಮಾಡಿದ್ದೆ, ತರಕಾರಿ ಎಲ್ಲನೂ. ಊರಿಂದ ಬಂದಮೇಲೆ ತರಕಾರಿ ತರೋದಕ್ಕೆ ಹೋಗ್ಬೇಕಿತ್ತು, ಹೋಗೋದಕ್ಕೆ ಆಗಲಿಲ್ಲ, ಮಳೆ ಬೇರೆ ಬರ್ತಾಯಿತ್ತು. ಹಾಗೆ ರೇಷನ್ನು ಕೂಡ ಅದು ಕೂಡ ತುಂಬಾ ಖಾಲಿಯಾಗಿತ್ತು. ಡಿಮಾರ್ಟಿಗೆ ಹೋಗಿ ರೇಷನ್ನು ಕೂಡ ತರಬೇಕಿತ್ತು. ಇವಾಗ ಎಲ್ಲ ಖಾಲಿಯಾಗಿತ್ತಲ್ಲ, ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟಿಂದೆಲ್ಲ ಪಾತ್ರೆಗಳೆಲ್ಲನೂ ಬಾಕ್ಸ್ಗಳೆಲ್ಲನೂ ತೊಳೆದು ಬಿಟ್ಟು ಜೋಡಿಸಿದ್ದೀನಿ. ಈ ಕಬೋರ್ಡೆಲ್ಲನೂ ಮಾಡಿಸಿರ್ತಾರಲ್ಲ, ಇದೆಲ್ಲ ತುಂಬಾ ಗಲೀಜಾಗಿರುತ್ತೆ. ಈ ರೆಡ್ ಕಲರಲ್ಲೇನು ಅಷ್ಟು ಕಾಣಲ್ಲ, ಈ ವೈಟ್ ಕಲರಲ್ಲಿ ತುಂಬಾ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಾನು ನೋಡಿ ವೀಡಿಯೋನ ಮಾಡ್ತಾಯಿದ್ದೀನಿ, ಆದರೆ ನನ್ನ ಮಗ ಬಂದು ಏನೇನು ಮಾಡ್ತಾಯಿದ್ದಾನೆ ಅಂತ ವೀಡಿಯೋದಲ್ಲಿ ಗೊತ್ತಾಗ್ತೈತೆ. ಮೇಲೆ ಕೆಳಗೆ ಆಡಿಸೋದು ಮಾಡ್ತಿದ್ದಾನೆ. ನನಗೆ ಗೊತ್ತಾಗಲಿಲ್ಲ, ನನ್ನ ಪಾಡಿಗೆ ನಾನು ಎಲ್ಲನೂ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ವೈಟ್ ಇರುತ್ತಲ್ಲ, ಅದು ಸ್ವಲ್ಪ ಜಾಸ್ತಿನೇ ಗಲೀಜಾದರೆ ಕಾಣಿಸ್ತಾನೆ ಇರುತ್ತೆ. ಅದಕ್ಕೋಸ್ಕರ ಆವಾಗವಾಗ ಎಲ್ಲನೂ ಕ್ಲೀನ್ ಮಾಡ್ತಾ ಇರಬೇಕು. ಈ ರೆಡ್ ಕಲರ್ ಇರುತ್ತಲ್ಲ, ರೆಡ್ ಕಲರೇನೋ ಅಷ್ಟು ಗೊತ್ತಾಗೋದಿಲ್ಲ.
ಆದರೆ ವೈಟ್ ಕಲರ್ ಮಾತ್ರ ಹಾಗೇ ಕಾಣಿಸ್ತಿರುತ್ತೆ. ಮುಟ್ಟಿದ್ರೆ ಸಾಕು ಕೈದು ಏನು ಗಲೀಜಿರುತ್ತೆ ಅದೆಲ್ಲ ಹಾಗೇ ಕಾಣಿಸ್ತಾ ಇರುತ್ತೆ. ನೋಡೋದಕ್ಕೂ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಎಲ್ಲನೂ ಕ್ಲೀನ್ ಮಾಡ್ತಿದ್ದೀನಿ. ಮತ್ತು ಮಕ್ಕಳಿದ್ರಂತೂ ಅಷ್ಟೇ, ಇನ್ನೂ ತುಂಬಾ ಗಲೀಜಾಗಿರುತ್ತೆ. ಏಕೆಂದರೆ ಅವರೆಲ್ಲ ಯಾವಾಗಲೂ ಬಂದು ಮುಡ್ತಾ ಇರ್ತಾರೆ. ಅವ್ರಿಗೆ ಎಟ್ಕೋದೆ ಅಷ್ಟು ಮಾತ್ರ ಅಲ್ವಾ, ಮೇಲ್ಗಡೆ ಯಾವುದು ಎಟ್ಕಲ್ಲ. ಬಂದು ಅದನ್ನೇ ಇಟ್ಕೊಳೋದು ಮುಟ್ಟೋದು ನನ್ನ ಮಗ ಮಾಡ್ತಾ ಇರ್ತಾನೆ. ತುಂಬ ದಿನದಿಂದ ಇದನ್ನು ಯಾವುದನ್ನೂ ಕ್ಲೀನೇ ಮಾಡಿರಲಿಲ್ಲ. ತುಂಬ ದಿನ ಅಂದರೆ ನಾವು ಈ ಮನೆಗೆ ಬಂದಾಗಿಂದನೂ ಕೂಡ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಸುಮಾರು ನಾವು ಬಂದು 9 ತಿಂಗಳಾಯಿತು. 9 ತಿಂಗಳಿಂದ ನಾನು ಕ್ಲೀನ್ ಮಾಡೋದಕ್ಕೆ ಹೋಗಿರಲಿಲ್ಲ. ಅದಕ್ಕೋಸ್ಕರ ನೋಡಿ ಇವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಾತ್ರ. ಅದರಲ್ಲೂ ವೈಟ್ ಇರುತ್ತಲ್ಲ ಅದ್ರ ಮೇಲೆಲ್ಲ ನೀಟಾಗಿ ಹೋಯ್ತು. ಮತ್ತು ಮೇಲ್ಗಳನ್ನು ಕೂಡ ಈ 3 ಬಾಕ್ಸ್ ಇದೆಯಲ್ಲ ಅಲ್ಲೂ ಕೂಡ ಕ್ಲೀನ್ ಮಾಡಿದೆ. ಫುಲ್ ಮೇಲೆ ಇರುತ್ತಲ್ಲ ಅದನ್ನ ಯಾವುದನ್ನೂ ಕ್ಲೀನ್ ಮಾಡಲಿಲ್ಲ. ಅದು ಎಡ್ಕೋದಿಲ್ಲ, ಅದಕ್ಕೋಸ್ಕರ ನಾನು ಸುಮ್ಮನಾದೆ. ಮತ್ತು ಮೇಲ್ಗಡೆ ಹತ್ತಿ ಕೂಡ ಕ್ಲೀನ್ ಮಾಡೋದಕ್ಕೂ ಅಷ್ಟು ಎತ್ತರವಾಗಿರೋ ಚೇರು ಇಲ್ಲ. ಈಗ ನಾನು ಒಬ್ಬಳೇ ಕ್ಲೀನ್ ಮಾಡೋದಕ್ಕೂ ಕೂಡ ಆಗಲ್ಲ, ನನ್ನ ಮಗ ಇರ್ತಾನಲ್ವ. ಸುಮ್ಮನೆ ಯಾಕೆ ರಿಸ್ಕು ಅಂತ ನಾನು ಕ್ಲೀನ್ ಮಾಡೋದಕ್ಕೆ ಹೋಗಲಿಲ್ಲ. ಎಷ್ಟು ಎಡ್ಕೊತ್ತೆ ಅಷ್ಟನ್ನ ಮಾತ್ರ ಕ್ಲೀನ್ ಮಾಡಿದೆ. ಹೆಣ್ಮಕ್ಳಿಗೆ ಇದೊಂದು ಮಾತ್ರ ಯಾವಾಗಲೂ ಕೆಲಸ ಇದ್ದೇ ಇರುತ್ತಲ್ವ. ನೋಡಿ ನನ್ನ ಮಗ ಈ ಥರ ಆಟ ಬಾಕ್ಸ್ ಎಲ್ಲನೂ ಹೊರಗಡೆ ತೆಗೆದು ನಾನು ಕ್ಲೀನ್ ಮಾಡೋಣ ಅಂತ ಎತ್ತಿಟ್ಟಿದ್ನೆಲ್ಲ ಈ ಥರ ಆಟ ಆಡ್ತಾಯಿದ್ದಾನೆ. ಮನೇಲಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕೆಲಸಗಳು ಹೆಣ್ಮಕ್ಳಿಗಂತೂ ಯಾವಾಗಲೂ ಇದ್ದೇ ಇರುತ್ತೆ. ಹೆಣ್ಮಕ್ಳು ಮನೆಯಲ್ಲೇ ಕೂತ್ಕೊಂಡು ಏನು ಕೆಲಸ ಮಾಡ್ತಾಯಿರ್ತಾರೆ ಅಂತ ಅಂದ್ಕೊಬೋದು. ಆದರೆ ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬಾ ಕೆಲಸಗಳು ಇದ್ದೇ ಇರುತ್ತೆ. ನೋಡಿ ಮಂತ್ ಎಂಡ್ ಆದರೆ ರೇಷನ್ ಎಲ್ಲ ಖಾಲಿಯಾಗಿರುತ್ತೆ. ಮತ್ತು ಆ ಗ್ರಾಸರೀಸ್ ಎಲ್ಲನೂ ಹಾಗೇ ಫಿಲ್ ಮಾಡೋದಕ್ಕೂ ಆಗಲ್ಲ. ಎಲ್ಲ ಬಾಕ್ಸ್ಗಳನ್ನು ನೀಟಾಗಿ ಕ್ಲೀನ್ ಮಾಡಿ ಅದನ್ನೆಲ್ಲ ಒಣಗಿಸಿ ಡ್ರೈ ಮಾಡಬೇಕು. ಹಸಿ ಇರೋದಕ್ಕೆ ಹಾಕೋದಕ್ಕೂ ಆಗಲ್ಲ. ಎಲ್ಲ ಕೆಲಸಗಳು ಇದ್ದೇ ಇರ್ತವೆ. ಅದೇ ರೀತಿ ನಾನು ಕೂಡ ಕೆಲಸಗಳೆಲ್ಲನೂ ಮಾಡ್ಕೊಂಡೆ. ರೇಷನ್ನು ಫುಲ್ ಖಾಲಿಯಾಗಿತ್ತು. ಅದಕ್ಕೋಸ್ಕರನೇ ಹೇಗೂ ಡಿಮಾರ್ಟಿಗೆ ಹೋಗ್ಬೇಕಲ್ಲ ರೇಷನ್ ತರೋದಕ್ಕೆ. ಹೋಗೋದಕ್ಕೂ ಸಡನ್ನಾಗಿ ಆಗಲಿಲ್ಲ ಊರಿಂದ ಬಂದ ತಕ್ಷಣ. ಅದಕ್ಕೋಸ್ಕರ ಏನು ಮಾಡಿದೆ, ಎಲ್ಲನೂ ಬಾಕ್ಸ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಿದ್ದೆ. ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಮತ್ತು ಮಳೆ ಸ್ಟಾರ್ಟ್ ಆಯಿತು. ಒಂದು 2 ಗಂಟೆ 3 ಗಂಟೆಗೆ ಮಳೆ ಸ್ಟಾರ್ಟ್ ಆಗೇ ಬಿಡುತ್ತೆ. ಬೆಂಗಳೂರಲ್ಲಂತೂ ಆ ಥರ ಆಗಿಬಿಟ್ಟಿದೆ ವೆದರ್ ಅಂತೂ. ಇವಾಗ ಮಳೆ ಸ್ಟಾರ್ಟ್ ಆಗ್ತಿತ್ತಲ್ಲ ಅಂತ ಈಗ ನನ್ನ ಮಗನೂ ಇಲ್ಲೇ ಕರ್ಕೊಬಂದು ಕೂರಿಸ್ಕೊಂಡಿದ್ದೆ. ಅವನು ಆಟನೇ ಆಡ್ತಾ ಇದ್ದ. ಸುಮಾರು ಅವನಿಗೂ ಮಕ್ಕಳಿಗೂ ಅಷ್ಟೇ ಏನೋ ಒಂಥರ ಖುಷಿ ಮಳೆ ಬಂದರೆ. ಅದಕ್ಕೆ ಮಳೆ ನೋಡಿಕೊಂಡು ಆಟ ಆಡಲಿ ಅಂತ ಅವನು ಕೂಡ ನಾನಿಲ್ಲಿ ಹೊರಗಡೆ ಕರ್ಕೊಬಂದು ಕೂರಿಸ್ಕೊಂಡಿದ್ದೀನಿ ಆಟ ಆಡಲಿ ಅಂತ. ಈ ಥರ ವೆದರ್ ಇದ್ರೂ ಅಂತೂ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಬ್ಲ್ಯಾಂಕೆಟ್ ಹೊಚ್ಕೊಂಡು ಸುಮ್ಮನೆ ಮಲ್ಕೊಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಚಿಕ್ಕ ಮಕ್ಕಳಿದ್ರೆ ಏನು ಮಾಡೋದಕ್ಕೂ ಆಗಲ್ಲ. ಅವ್ರ ಜೊತೆ ನಾವು ಕೂಡ ಆಟ ಆಡಲೇಬೇಕು. ಅದಕ್ಕೋಸ್ಕರ ನನ್ನ ಮಗನ ಜೊತೆ ನಾನು ಕೂಡ ಇಲ್ಲೇ ಮಳೆ ಎಲ್ಲ ತೋರಿಸ್ಕೊಂಡು ಆಟ ಆಡ್ತಾಯಿದ್ದೀನಿ. ಅವನಿಗೂ ಕೂಡ ಇದು ಟೊಪ್ಪಿ ಹಾಕಿರೋದು ಮತ್ತು ಸ್ವೆಟರ್ ಇಕ್ಕಿರೋದು ತುಂಬ ದಿನ ಆಯ್ತಲ್ಲ. ಅವನಿಗೇನೋ ಒಂಥರ ಇರ್ಸು ಮುರ್ಸು ಆಗ್ತಾನೇ ಇಲ್ಲ ಸ್ವೆಟರು. ಮಾತಾಡು. ಹಾಯ್ ಫ್ರೆಂಡ್ಸ್. ಎಲ್ರಿಗೂ ನಮಸ್ಕಾರ. ಅಲ್ಲೇ ಹಾಯ್ ಮಾಡ್ಬೇಕು. ಎಲ್ರು ಹೇಗಿದ್ದೀರಾ? ಸರಿ ಮಾತಾಡ್ ಬನ್ನಿ. ಎಲ್ರು ಹೇಗಿದ್ದೀರಾ? ಹಂಗಾಡ್ಬಾರ್ದು. ಹಾಯ್. ಎಲ್ರು ಹೇಗಿದ್ದೀರಾ? ಹಾಗೆ ನೆನ್ನೆ ಪಾಯಸ ಮಾಡಿದ್ದೆ, ಹೆಸ್ರುಕಾಳು ಪಾಯಸನ. ಅದು ಸ್ವಲ್ಪ ಮಿಕ್ಕಿತ್ತಲ್ಲ, ಹಾಗೆ ಕುತ್ಕೊಂಡು ಇಬ್ಬರು ತಿಂತಾ ಇದ್ವಿ. ನೋಡಿದ್ರಲ್ಲ ನನ್ನ ಮಗನ ಇವಾಗೆಲ್ಲ ಫೋನ್ ತಂದು ವೀಡಿಯೋ ಮಾಡು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೋಸ್ಕರ ಅವನ್ನ ಕೂರಿಸಿ ಅವನ ಮುಂದೆನೇ ಹಾಕ್ಬಿಟ್ಟು ಮಾತಾಡು ಅಂತ ಹೇಳ್ತಾ ಇದ್ದೆ. ಮಾತಾಡ್ತಿರ್ಲಿಲ್ಲ, ಏನೇನೋ ಬೇರೆದು ಮಕ್ಳದ್ದು ಗೊತ್ತಲ್ಲ ಕಿತಾಪತಿ ಚೇಷ್ಟೆ ಮಾಡ್ತಾಯಿದ್ದ. ಚಳಿನಲ್ಲಿ ಎಲ್ಲರೂ ಬಿಸಿ ಬಿಸಿ ಬಜ್ಜಿ ಖಾರವಾಗಿರೋ ಐಟಮ್ನ ತಿಂತಾರೆ. ಆದರೆ ನಾವು ಇಲ್ಲಿ ಪಾಯಸನ ತಿಂತಾಯಿದ್ವಿ. ನೆನ್ನೆ ನೈಟು ಮಾಡಿದ್ನೆಲ್ಲ ಅದು ಮಿಕ್ಕಿತ್ತಲ್ಲ ಅಂತ ಸ್ವಲ್ಪ ಇತ್ತು. ಅದಕ್ಕೆ ಇಬ್ಬರು ಕೂಡ ತಿಂತಾ ಕೂತಿದ್ವಿ. ಈ ಪಾಯಸ ಜೊತೆ ಬಿಸಿ ಬಿಸಿ ಬಜ್ಜಿ ಇದ್ದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಚಳಿ ಇರುತ್ತಲ್ಲ ವೆದರು, ಆವಾಗಂತೂ ಬಿಸಿ ಬಿಸಿ ಬಜ್ಜಿ ಆದರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಇದು ಒಂದು ರ್ಯಾಂಡಮ್ ಲಾಗ್ ಆಗಿತ್ತು ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.